15 HP ಮೋಟರ್ಗೆ ಡಬಲ್ ಕೇಬಲ್ ಮತ್ತು ಆ ಸ್ಟಾರ್ಟರ್ನ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹಾಗೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈ ವಿಡಿಯೋದಲ್ಲಿ ಮುಂದುವರಿಯೋಣ. ನೋಡಿ, ಸ್ಟಾರ್ಟ್ರಲ್ಲಿ ಒಂದು ಸ್ಕ್ರೂಗಳನ್ನ ಲೂಸ್ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಸ್ಟಾರ್ಟ್ರಲ್ಲಿ ನಿಮಗೆ ಮೋಟರ್ 1 ಮತ್ತು ಮೋಟರ್ 2 ಅಂತ 2 ಆಪ್ಷನ್ ಇರುತ್ತೆ. ಅದರಲ್ಲಿ ನಿಮಗೆ ರೆಡ್ಡು, ಯೆಲ್ಲೋ, ಬ್ಲೂ, ಮೋಟರ್ 1 ಕೇಬಲ್ ಕನೆಕ್ಷನ್ನು ಮತ್ತು ಮೋಟರ್ 2 ಕೇಬಲ್ ಕನೆಕ್ಷನಲ್ಲೂ ಅಷ್ಟೇ ರೆಡ್ಡು, ಯೆಲ್ಲೋ, ಬ್ಲೂ ಇರುತ್ತೆ. ಓಕೆನಾ? ಈಗ ಫಸ್ಟ್ ಯಾವುದಾದ್ರೂ ಒಂದು ಕೇಬಲ್ ತೊಗೊಂಡು ನೀವು ಮೋಟರ್ 1ಗೆ ಈಗ ಯೆಲ್ಲೋ ಕಲರ್ಗೆ, ರೆಡ್ ಕಲರ್ಗೆ, ಬ್ಲೂ ಕಲರ್ಗೆ ಕನೆಕ್ಟ್ ಮಾಡಿ. ಅದೇ ರೀತಿ ಇನ್ನೊಂದು ಕೇಬಲ್ ಕೂಡ ಮೋಟರ್ 2ಗೆ ಯೆಲ್ಲೋ ಕಲರ್ಗೆ ಮತ್ತು ರೆಡ್ ಕಲರ್ಗೆ ಮತ್ತು ಬ್ಲೂ ಕಲರ್ಗೆ ಕನೆಕ್ಟ್ ಮಾಡಿ ಫುಲ್ ಟೈಟ್ ಮಾಡಿ.
ಈಗ ಮೋಟರ್ 1 ಮತ್ತು ಮೋಟರ್ 2ಗೆ ಕೇಬಲ್ಸ್ ಸ್ಟಾರ್ಟರ್ಗೆ ಕನೆಕ್ಟ್ ಮಾಡಿದ್ದಾಯಿತು. ಈಗ 3 ಪೇಸನ್ನು ಕನೆಕ್ಟ್ ಮಾಡಬೇಕಾಗ್ತೈತೆ. 3 ಪೇಸ್ ಬಂದು ನಿಮಗೆ ಡೈರೆಕ್ಟು ಟ್ರಾನ್ಸ್ಫಾರ್ಮಿಂದ ಏನು ವೈರ್ ಬಂದಿರುತ್ತೆ 3 ಪೇಸು, ಅದನ್ನು ಫ್ಯೂಸಿಗೆ ತೊಗೊಂಡು ಡೈರೆಕ್ಟಾಗಿ ಸ್ಟಾರ್ಟರ್ಗೆ 3 ಪೇಸ್ ಕನೆಕ್ಟ್ ಮಾಡಬೇಕಾಗುತ್ತೆ. ತ್ರೀ ಪೇಸ್ ವೈರ್ನ ಈಗ ಸ್ಟಾರ್ಟರ್ಗೆ ಕನೆಕ್ಟ್ ಮಾಡಿದ್ದಾಯಿತು. ಯಾವತ್ತೂ ಟೈಟ್ ಮಾಡಬೇಕಾಗುತ್ತೆ. 3 ಪೇಸ್ ಲೂಸ್ ಆಗಿದ್ದರೆ ಅದು ಶಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಈಗ ಆಟೋಮೆಟಿಕ್ ಸ್ಟಾರ್ಟರ್ನ ಇನ್ಸ್ಟಾಲ್ ಮಾಡಬೇಕು. ನೋಡಿ, ಇದು ಆಟೋಮೆಟಿಕ್ ಸ್ಟಾರ್ಟರ್. ಓಕೆನಾ, ಇದರಲ್ಲಿ ನಿಮಗೆ ಟೋಟಲ್ 5 ವೈರ್ಸ್ ಬಂದಿರುತ್ತೆ. ಇದರಲ್ಲಿ 3 ವೈರ್ ಬಂದು ನೀವು ಮೈನ್ಸ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ 3 ಪೇಸ್ಗೆ, ಮತ್ತು ಇನ್ನೆರಡು ವೈರು ಬಂದು ಸ್ಟಾರ್ಟರ್ನ ಆನ್ ಬಟನ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ.
ಆಟೋಮೆಟಿಕ್ ಕನೆಕ್ಟ್ ಮಾಡಿದ್ದಾಯಿತು. ಈಗ ಆಟೋಮೆಟಿಕ್ ಆನ್ ಮಾಡಿಬಿಟ್ಟು ಫ್ಯೂಸಸ್ ಎಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಚೆಕ್ ಮಾಡಿಕೊಂಡು, ಫ್ಯೂಸಸ್ ವೈರ್ಸ್ ಎಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಫ್ಯೂಸಸ್ನ ಒಂದೊಂದಾಗೆ ಟೈಟಾಗಿ ಪ್ರೆಸ್ ಮಾಡಿ ಹಾಕಬೇಕಾಗುತ್ತೆ. ಪ್ರೆಸ್ ಮಾಡಿ ಹಾಕಿದಾಗ ಪವರ್ ಆನ್ ಆಗಿದ ತಕ್ಷಣ ಏನಾಗುತ್ತೆ ಅಂದರೆ ಆಟೋಮೆಟಿಕ್ ಆಲ್ರೆಡಿ ಆನ್ ಆಗಿರೋದ್ರಿಂದ ಆಟೋಮೆಟಿಕ್ಕಾಗಿ ಮೋಟ್ರ್ ಆನ್ ಆಗಿ ನೀರು ಆಚೆ ಬರುತ್ತೆ. ಓಕೆ, ಇದೇ ಥರದ ಯೂಸ್ಫುಲ್ ವೀಡಿಯೋಸ್ಗಾಗಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಕಾಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಬಾಯ್ ಬಾಯ್.